8ನೇ ತರಗತಿ ಕನ್ನಡ ಗದ್ಯ ಭಾಗ 3 ನೀರು ಕೊಡದ ನಾಡಿನಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 4 ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 17 ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವುವು? ಉತ್ತರ ನಮ್ಮ ದೇಶಗಳಲ್ಲಿ ಸಿಗುವಂತೆ ವಿದೇಶಗಳಲ್ಲಿ ಬಾಯಾರಿಕೆಯಾದಾಗ ಕುಡಿಯಲು ನೀರು ಸಿಗುವುದಿಲ್ಲ ಮತ್ತು ಅಲ್ಲಿ ನೀರು ಕೊಡುವ ಸಂಪ್ರದಾಯ ಇಲ್ಲ. ಬದಲಾಗಿ ವಿದೇಶಗಳಲ್ಲಿ ಬಾಯಾರಿಕೆಗೆ ವಿವಿಧ ಬಗೆಯ ಕೋಲಾಗಳು, ಫ್ರೆಂಚ್ ಪ್ರೆಸ್ ಬಿಯರ್ ಹಾಗೂ ಬಾಟಲಿಗಳಲ್ಲಿ ಸಿಗುವ ಹಣ್ಣಿನ ರಸಗಳು ಧಾರಾಳವಾಗಿ ದೊರೆಯುತ್ತವೆ. ಪ್ರಶ್ನೆ 18 ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ಉತ್ತರ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರನ್ನು ದೊಡ್ಡ ಕೊಳಾಯಿಂದ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಕರಿಗೆ ಕುಡಿಸಿ ಸತ್ಕರಿಸುತ್ತಿದ್ದರು. ಪ್ರಶ್ನೆ 19 ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ? ಉತ್ತರ ಕೋಲಾಗಳ ಆಸೆಯಿಂದ ನಾವು ಮುಖ್ಯವಾಗಿ ನೀರು ಕುಡಿಯುವುದನ್ನೇ ತೊರೆಯುತ್ತಿದ್ದೇವೆ. ಏಕೆಂದರೆ ಇಂದು ಕೋಲಾಗಳಿಗಿಂತ ನೀರಿಗೆ ಹೆಚ್ಚು ಬೆಲೆ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಇದರೊಂದಿಗೆ ನೈಸರ್ಗಿಕ ಹಾಗೂ ಆರೋಗ್ಯಕರವಾದ ಮಜ್ಜಿಗೆ, ಪಾನಕ, ಎಳನೀರು, ಕಬ್ಬಿನ ಹಾಲು ಮತ್ತು ತಾಜಾ ಹಣ್ಣಿನ ರಸಗಳನ್ನು ಬಿಟ್ಟು ಕೃತಕವಾದ ಕೋಲಾಗಳನ್ನು ಬೆನ್ನತ್ತಿದ್ದೇವೆ. ಪ್ರಶ್ನೆ 20 ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳ್ಯಾವುವು? ಉತ್ತರ ನಾಗರಿಕತೆಯ ದಾಳಿಯಿಂದಾಗಿ ಮದರ್ಸ್ ಡೇ, ಫಾದರ್ಸ್ ಡೇ ಮತ್ತು ವ್ಯಾಲೆಂಟೈನ್ಸ್ ಡೇಗಳನ್ನು ಆಚರಿಸಲಾಗುತ್ತದೆ. ಇವು ಪ್ರೀತಿಯ ದ್ಯೋತಕವಾಗಿರದೆ ಗಿಫ್ಟ್ ಮತ್ತು ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾರಾಟ ಮಾಡುವ ಲಾಭಕೋರತನದ ಹೊಸ ಹುನ್ನಾರಗಳಾಗಿ ಕಾಣಿಸಿಕೊಳ್ಳುತ್ತಿವೆ. ಪ್ರಶ್ನೆ 21 ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು? ಉತ್ತರ ಒಂದು ಜನಪ್ರಿಯ ಹೋಟೆಲಿನ ಮಾಲೀಕನನ್ನು ಪ್ರಸಿದ್ಧ ತಂಪು ಪಾನೀಯ ಕಂಪನಿಯೊಂದು ಸಂಪರ್ಕಿಸಿತು. ಹೋಟೆಲಿಗೆ ಗ್ರಾಹಕರು ಬಂದ ಕೂಡಲೇ ಅವರಿಗೆ ಕುಡಿಯಲು ನೀರು ಕೊಡುವ ಪದ್ಧತಿಯನ್ನು ನಿಲ್ಲಿಸಿದರೆ ಅದಕ್ಕೆ ಪ್ರತಿಯಾಗಿ ದೊಡ್ಡ ಮೊತ್ತದ ಹಣವನ್ನು ನೀಡುವುದಾಗಿ ಆ ಕಂಪನಿಯು ಮಾಲೀಕನಿಗೆ ಆಮಿಷವೊಡ್ಡಿತು.